ಮಾಂಡವ್ಯ ಋಷಿಗಳು ಅಂತ ಒಬ್ಬ ಋಷಿಗಳು ಇರ್ತಾರೆ. ಈ ಋಷಿಗಳು ಒಂದು ದಿನ ತಮ್ಮ ಆಶ್ರಮದಲ್ಲಿ ಧ್ಯಾನ ಮಾಡ್ತಾ ಕೂತಿರುವಂತ ಸಂದರ್ಭದಲ್ಲಿ ಅವರ ಆಶ್ರಮಕ್ಕೆ ಇದ್ದಕ್ಕಿದ್ದಂಗೆ ಕಳ್ಳರು ಓಡ್ ಬರ್ತಾರೆ. ಇವರಿಗೆ ಅದ್ರ ಪರಿವೇ ಇರಲ್ಲ. ಆ ಕಳ್ಳರನ್ನು ಹುಡುಕೊಂಡು ರಾಜಭಟರು ಕೂಡ ಬರ್ತಾರೆ. ಮಾಂಡವ್ಯ ಋಷಿಗಳನ್ನ ಕೇಳ್ತಾರೆ, ನಿಮ್ಮ ಆಶ್ರಮದ ಕಡೆ ಕಳ್ಳರು ಬಂದ್ರ ಅಂತ. ಇಲ್ಲ ಅಂದಾಗ, ಸ್ವಾಮಿ ನಮ್ ಕರ್ತವ್ಯ, ನಾವು ಒಂದ್ಸಲ ಆಶ್ರಮ ಹುಡುಕ್ತಿವಿ ಅಂತಾರೆ. ಆಯ್ತು ಹುಡುಕಿ ಅಂತಾರೆ. ಆಶ್ರಮವನ್ನು ಹುಡುಕಿದ್ರೆ ಕಳ್ಳರು ಅದ್ರೊಳಗೆ ಇದ್ದಾರೆ. ಓಹೋ, ಮಾಂಡವ್ಯ ಋಷಿಗಳು ಸೇರ್ಕೊಂಡಿದ್ದಾರೆ ಕಳ್ಳರ ಜೊತೆ ಅಂತ ಹೇಳಿ ಅವ್ರನ್ನು ಕರ್ಕೊಂಡು ಹೋಗ್ತಾರೆ. ರಾಜರ ಮುಂದೆ ಇವ್ರು 3 ಜನ ಕಳ್ಳರು ಅಂತ ಹೇಳಿ ಒಪ್ಪಿಸ್ತಾರೆ. ರಾಜ ಹಿಂದೆ ಮುಂದೆ ಯೋಚನೆ ಮಾಡದೆ ಇವ್ರು 3 ಜನರನ್ನ ಶೂಲಕ್ಕೆ ಏರಿಸಿ ಅಂತ ಆಜ್ಞೆ ಮಾಡ್ತಾನೆ. ಶೂಲಕ್ಕೆ ಏರಿಸೋದು ಅಂತಂದ್ರೆ ತ್ರಿಶೂಲದಲ್ಲಿ ಅವರನ್ನು ಚುಚ್ಚಿ ನಿಲ್ಲಿಸ್ಬಿಡೋದು. ಆಗ ಮಾಂಡವ್ಯ ಋಷಿಗಳು ಏನು ತಪ್ಪು ಮಾಡಿದಾರೆ, ನನಗೆ ಯಾಕಪ್ಪ ಇಂತ ಶಿಕ್ಷೆ ಅಂತ ಕೇಳ್ಕೊಳ್ತಾರೆ. ಆ ಶೂಲಕ್ಕೆ ಚುಚ್ಚಿದ ಕೆಲವೇ ಸಮಯದಲ್ಲಿ ರಾಜನಿಗೆ ಗೊತ್ತಾಗುತ್ತೆ ಇವ್ರದ್ದೇನು ತಪ್ಪಿಲ್ಲ ಅಂತ. ಯಾಕೆಂದ್ರೆ ಅವರಿಬ್ರು ಶೂಲಕ್ಕೆ ಚುಚ್ಚಿದಾಗ ಆ ನೋವನ್ನು ತಾಳಲಾರ್ದೆ ಹೇಳ್ತಾರೆ, ಸ್ವಾಮಿ ನಾವೇ ಇಬ್ರು ತಪ್ಪು ಮಾಡಿದ್ದು ಅವರಲ್ಲ ಅಂತ ಅವ್ರು ಒಪ್ಕೊಳ್ತಾರೆ. ಆಗ ಅವ್ರನ್ನ ಶೂಲದಿಂದ ಕೆಳಗಿಳಿಸ್ತಾರೆ. ತಪ್ಪಾಯ್ತು ನಮ್ದು, ನೀವು ಹೊರಟ ಆಶ್ರಮಕ್ಕೆ ಹೋಗಿ ಅಂತ. ಅವರು ಯಮಧರ್ಮನ ಹತ್ರ ಕೇಳ್ತೀನಿ ಅಂತ ಹೇಳಿ ಹೋಗ್ತಾರೆ ಯಮಲೋಕಕ್ಕೆ ನಡ್ಕೊಂಡು. ಅವ್ರಿಗೆ ಅಂತ ಸತ್ವ ಇರುತ್ತೆ. ಅಲ್ಲಪ್ಪ, ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ, ಯಾರಿಗೆ ಚುಚ್ಚಿದ್ದೀನಿ, ಯಾಕೆ ನನಗೆ ಆ ಶೂಲವನ್ನು ಚುಚ್ಚಿಸ್ಕೊಂಡು ಒದ್ದಾಡುವಂತ ಶಿಕ್ಷೆಯನ್ನು ನಿಂಗೆ ಕೊಟ್ಟೆ ಅಂತ ಕೇಳ್ತಾರೆ. ಯಮಧರ್ಮರಾಜರು ಹೇಳ್ತಾರೆ, ಮುನಿವರ್ಯರೇ, ತಾವು ಬಾಲ್ಯದಲ್ಲಿದ್ದಾಗ ಒಂದ್ ಚಿಟ್ಟೆ ಹಿಡ್ಕೊಂಡು ಆಟ ಆಡ್ತಿದ್ರಿ, ನೆನಪಿದ್ಯಾ ಅಂತ. ನೆನಪಿದೆ. ಏನ್ ಮಾಡ್ತಿದ್ರಿ ಆ ಚಿಟ್ಟೆಗೆ? ಆ ಚಿಟ್ಟೆಯನ್ನು ಹಿಡ್ಕೊಂಡು ಒಂದು ಹುಲ್ಕಡ್ಡಿಯನ್ನು ತಗೊಂಡು ಆ ಚಿಟ್ಟೆಗೆ ಚುಚ್ಚಿ ಅದನ್ನ ಹಾರ್ಬಿಡ್ತಾ ಇದ್ರು. ಸೊ ಹುಲ್ಕಡ್ಡಿಯು ಚಿಟ್ಟೆ ಜೊತೆ ಹರಾಡ್ತಾ ಇತ್ತು. ಈ ರೀತಿಯಾದಂತ ಒಂದು ಕೆಲಸವನ್ನು ಮಾಡಿದ್ರಲ್ಲ, ಅವತ್ತು ಆ ಚಿಟ್ಟೆ, ಆ ಹುಳ ಏನಿತ್ತು ಅದು ನಿಮ್ ಹಾಗೆ ಒದ್ದಾಡಿರುತ್ತಲ್ವಾ, ಆವತ್ತು ನೀವು ಆ ಕೆಲಸ ಮಾಡಿದ್ದಕ್ಕೆ ಇವತ್ತು ನಾನು ಈ ಕೆಲಸ ಮಾಡಿ ಅದನ್ನು ಸರಿದೂಗಿಸ್ಬೇಕಾಯ್ತು ಅಂತ ಹೇಳ್ತಾರೆ. ಬದುಕಿನಲ್ಲಿ ನಾವೆಲ್ಲರೂ ಬೇಕಾದಷ್ಟು ಸೊಳ್ಳೆ ಹೊಡೆದಿರ್ತೀವಿ, ನೊಣ ಹೊಡೆದಿರ್ತೀವಿ, ಯಾವ್ದೋ ಪ್ರಾಣಿ ಹಿಂಸೆ ಕೊಟ್ಟಿರ್ತೀವಿ, ನಮ್ಮ ಜೊತೆಲಿ ಬದುಕಿದವರಿಗೆ ನಮಗೆ ಗೊತ್ತಿಲ್ಲದೆ ನಾವು ನೋವು ಮಾಡಿರ್ತೀವಿ. ಆದ್ರೂ ನಾವು ಅಂದ್ಕೊಳ್ತೀವಿ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾನು ಯಾರಿಗೂ ನೋವು ಮಾಡಿಲ್ಲ ಅಂತ.